ದುಷ್ಟಶಕ್ತಿ ಪಾಕಿಸ್ತಾನದ ವಿರುದ್ಧ ಗರುಡ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಹದ್ದು ಮೀರಿದ್ರೆ ಪಾಕಿಸ್ತಾನಿಗಳಿಗೆ ತಕ್ಕ ಶಾಸ್ತಿ. ಫೇಕ್ಸ್ ಫೇಕ್ಸ್ ಕಡಿಮೆ ಗಡಿ ಕಾಯ್ತಾ ಇದೆ ಸಾಕ್ಷಾತ್ ನಾರಾಯಣ ವಾಹನ. ದುಷ್ಟಶಕ್ತಿ ಪಾಕಿಸ್ತಾನದ ವಿರುದ್ಧ ಗರುಡ ಶಕ್ತಿ ಪ್ರದರ್ಶನ. ಹದ್ದು ಮೀರಿದ್ರೆ ಪಾಕಿಸ್ತಾನಿಗಳಿಗೆ ತಕ್ಕ ಶಾಸ್ತಿ. ಫೇಕ್ಸ್ ಫೇಕ್ಸ್ ಕಣಿವೆ ಗಡಿ ಕಾಯ್ತಾ ಇದೆ ಸಾಕ್ಷಾತ್ ನಾರಾಯಣ ವಾಹನ. ತಂತ್ರಜ್ಞಾನದ ಜೊತೆಗೆ ಪಕ್ಷಿಗೂ ಕೂಡ ಆರ್ಮಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ. 2021ರಲ್ಲೇ ಭಾರತೀಯ ಸೇನೆಗೆ ಅರ್ಜುನ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಅರ್ಜುನನ ಮಹತ್ವವೇನು? ಆತನ ಕೆಲಸ ಯಾವ ರೀತಿಯಾಗಿ ಇರತ್ತೆ? ಏನ್ ಕೆಲಸ ಮಾಡ್ತಾನೆ ಆತ? ಪಾಪಿ ಪಾಕಿಸ್ತಾನಕ್ಕೆ ಅರ್ಜುನ ಅಂತಂದ್ರೆ ಯಾಕಿಷ್ಟು ಭಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಗಾಂಡೀವಿ ಗರುಡಾರ್ಜುನ ಯಾವ ರೀತಿಯಾಗಿ ಈ ಹದ್ದು ಕಾರ್ಯವನ್ನ ನಿರ್ವಹಿಸುತ್ತೆ, ಗರುಡನ ಪಾತ್ರವೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗಡಿಯಲ್ಲಿ ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಗರುಡನನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಹಾಗಾದ್ರೆ ಯಾವಾಗಿನಿಂದ ಗರುಡನನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ? ಗರುಡ ಯಾವ ರೀತಿಯಾಗಿ ಸೇನೆಯಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾನೆ? ಗರುಡನಿಗೆ ಯಾಕಿಷ್ಟು ಮಹತ್ವ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗಡಿಯಲ್ಲಿ ಶತ್ರುಗಳ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಗರುಡನನ್ನ ಬಳಕೆ ಮಾಡ್ಕೊಳ್ಳಾಗುತ್ತೆ. ಶತ್ರುಗಳ ಡ್ರೋನ್ ದಾಳಿಯ ಕಣ್ಗಾವಲಿಗೆ ಗರುಡ ಪಕ್ಷಿಯನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಭಾರತೀಯ ಸೇನೆಯಲ್ಲಿ ಹದ್ದುಗಳಿಗೂ ಕೂಡ ಸೈನ್ಯದಿಂದ ಟ್ರೈನಿಂಗ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ. 4 ರೆಕ್ಕೆಯ ರೋಟಾರ್ ಹೊಂದಿರುವಂತಹ ಈ ಒಂದು ಕ್ವಾಡ್ ಕಾಪ್ಟರ್ ಡ್ರೋನ್ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ? ಜಮ್ಮುವಿನಲ್ಲಿ ಪದೇ ಕಾಣಿಸಿಕೊಳ್ಳುವಂತಹ ರೋಟಾರ್ ಡ್ರೋನ್ ಅನ್ನ ಕ್ಷಣಮಾರ್ಧದಲ್ಲೇ ಯಾವ ರೀತಿಯಾಗಿ ಕಂಡು ಹಿಡಿಯುತ್ತೆ? ಈ ಒಂದು ಡ್ರೋನ್ ಬಳಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ, ಡ್ರೋನ್ ಹಾರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹದ್ದು ಕಂಡು ಹಿಡಿಯುತ್ತೆ? ಅಥವಾ ಗರುಡ ಅಥವಾ ನಾವೇನು ಹೆಸರನ್ನ ಇಟ್ಟಿದ್ದೀವಿ ಅರ್ಜುನ ಯಾವ ರೀತಿಯಾಗಿ ತೋರಿಸ್ತಾನೆ ಅನ್ನೋದು ಪ್ರಶ್ನೆ ಆಗಿದೆ. ಹೀಗಾಗಿ ರೋಟಾರ್ ಡ್ರೋನ್ ಪರಿಚಯಿಸಿ ಹದ್ದುಗಳಿಗೆ ತರಬೇತಿಯನ್ನ ಕೂಡ ಕೊಡ್ಲಾಗ್ತಾ ಇದೆ. ಇದು ಮೇನ್ ಇಂಪಾರ್ಟೆಂಟ್ ವಿಚಾರ. ತರಬೇತಿಯನ್ನ ಕೊಟ್ಟು ಇಲ್ಲಿ ಅರ್ಜುನನನ್ನ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ಪರಿಚಯ ಮಾಡಿ ದಾಳಿ ನಡೆಸುವಂತೆ ಹದ್ದುಗಳಿಗೆ ಕೂಡ ಇಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇದೆ. ಹದ್ದಿನ ತಲೆಗೆ ಸಣ್ಣದೊಂದು ಕ್ಯಾಮ್ರಾವನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಅರ್ಜುನ ಎಂಬ ಗರುಡ ಡ್ರೋನ್ ಅನ್ನ ನೆಲಕ್ಕೆ ಕೆಡುವಲ್ಲಿ ಯಶಸ್ವಿ ಆಗುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ನೆಲಕ್ಕೆ ಬೀಳುವಂತಹ ಡ್ರೋನ್ಗಳನ್ನ ಸೇನಾ ನೆಲೆಗೆ ಒಂದ್ ಕಡೆ ಶ್ವಾನಗಳು ಕೂಡ ತೋರಿಸುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅರ್ಜುನನನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಈಗ ಅರ್ಜುನನಿಗೆ ತಲೆಯ ಮೇಲೆ ಒಂದು ಸಣ್ಣ ಕ್ಯಾಮ್ರಾವನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಯಾವ ಕಡೆಯಿಂದಲೂ ಕೂಡ ಡ್ರೋನ್ಗಳು ಅಟ್ಯಾಕ್ ಮಾಡುತ್ತವಲ್ಲ, ಅದನ್ನ ಈ ಅರ್ಜುನ ಕಂಡು ಹಿಡಿತಾನೆ. ಅಂತಂದ್ರೆ ಯಾವ ರೀತಿಯಾದಂತಹ ಡ್ರೋನ್ಗಳು ಬಳಕೆ ಆಗ್ತಾ ಇರತ್ತೆ, ಒಂದಷ್ಟು ಕೋಡ್ಗಳು ಕೂಡ ಇರುತ್ತೆ. ಅದರ ಬಗ್ಗೆಯೂ ಕೂಡ ಒಂದು ಕಡೆ ಅರ್ಜುನನಿಗೆ ಟ್ರೈನಿಂಗ್ ಅನ್ನ ಏನ್ ಕೊಟ್ಟಿರ್ತೀವಲ್ಲ ಅದು ಕಂಡು ಹಿಡಿಯುತ್ತೆ. ಒಂದ್ ಕಡೆ ಸೇನಾ ಅಧಿಕಾರಿಗಳು ಅದನ್ನ ಕೂತ್ಕೊಂಡು ಮಾನಿಟೈಸಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವ ಕಡೆಯಿಂದಲೂ ಕೂಡ ಡ್ರೋನ್ಗಳು ದಾಳಿ ಮಾಡೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲೇ ಅರ್ಜುನ ಹೊಡೆದು ಉರುಳಿಸ್ತಾನೆ. ಅರ್ಜುನ ಹೊಡೆದು ಉರುಳಿದ ತಕ್ಷಣ ಕೆಳಗಡೆ ಬೀಳುತ್ತಲ್ಲ, ಆ ಸಂದರ್ಭದಲ್ಲಿ ಶ್ವಾನಗಳನ್ನ ಕೂಡ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಶ್ವಾನಗಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ತರಬೇತಿ ಪಡೆದಂತಹ ಶ್ವಾನಗಳು ಸೇನಾ ನೆಲೆಗೆ ತಂದು ಬಿಸಾಡುತ್ತವೆ ಅನ್ನುವಂತಹ ವಿಚಾರಗಳು ಕೂಡ ಇದಾಗ ಗೊತ್ತಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಬ್ಲ್ಯಾಕ್ ಈಗಲ್, ಫ್ಯಾಲ್ಕನ್ ಪ್ರಭೇದದ ಪಕ್ಷಿಗಳಿಗೆ ಸೇನೆಯಿಂದ ತರಬೇತಿಯನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಮೀರತ್ನ ರೆಮೌಂಟ್ ವೆಟರ್ನರಿ ಕೋರ್ ಅಂದ್ರೆ RVC ಕೇಂದ್ರದಲ್ಲಿ ಟ್ರೈನಿಂಗ್ ಅನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಭಾರತೀಯ ಸೇನೆಯು
ವೈರಿ ಡ್ರೋನ್ಗಳನ್ನ ಧ್ವಂಸಗೊಳಿಸೋದಕ್ಕೆ ಅಂತ ಹೇಳಿ ಹದ್ದುಗಳಿಗೆ ತರಬೇತಿಯನ್ನ ನೀಡ್ತಾ ಇದೆ. ಈ ಹದ್ದುಗಳು ಡ್ರೋನ್ಗಳನ್ನ ಬೇಟೆಯೆಂದು ಗುರುತಿಸಿಕೊಂಡು ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯನ್ನ ಕೂಡ ಕಾಣ್ತಾ ಇದ್ದೀವಿ. ಇದೇನು ಹೊಸದೇನಲ್ಲ, ನಾವು ಬಳಕೆ ಮಾಡ್ಕೊಳ್ತಾ ಇರೋದು. ಬಟ್ ಆದ್ರೆ ಈ ಬಾರಿ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ದಾವೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹದ್ದುಗಳನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಆದ್ರೆ ಹೌದು, ಹದ್ದುಗಳನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಹದ್ದುಗಳಿಗೆ ನಾಮಕರಣವನ್ನ ಕೂಡ ಮಾಡಲಾಗಿದೆ. ಸೇನೆಯಲ್ಲಿ ಅರ್ಜುನ ಅನ್ನುವಂತಹ ಹೆಸರನ್ನ ಕೂಡ ಇಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಏನ್ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಡ್ರೋನ್ಗಳ ಮೂಲಕ ಭಾರತೀಯರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇವುಗಳನ್ನ ಭಾರತೀಯ ಸೇನೆ ಇದಾಗಲೇ ಧ್ವಂಸಗೊಳಿಸಿ ಪಾಕಿಗಳು ನೋಡ್ಕೊಳ್ಳುವಂತಹ ತಿರುಗೇಟನ್ನ ಕೂಡ ಕೊಡ್ತಾ ಇದೆ. ಆದ್ರೆ ಇದೇ ಸಮಯದಲ್ಲಿ ವೈರಿಗಳ ಡ್ರೋನ್ಗಳನ್ನ ಧ್ವಂಸಗೊಳಿಸುವುದಕ್ಕೆ ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾಗಿ ಹದ್ದುಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ತರಬೇತಿಯನ್ನ ಕೊಟ್ಟು ಹದ್ದುಗಳನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಸೇನೆಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಅನ್ಕೊಂಡಿದ್ದೀರಿ, ನಾಯಿಗಳಿಗೆ ಅಂದ್ರೆ ಶ್ವಾನಗಳಿಗೆ ಪ್ರಮುಖ ಪಾತ್ರವನ್ನ ಇರೋದು ಗೊತ್ತಿರುವಂತಹ ವಿಚಾರ. ಶ್ವಾನಗಳಿಗೆ ಟ್ರೈನಿಂಗ್ ಕೊಟ್ಟು ಸೇನೆಯಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಆದ್ರೆ ಹದ್ದುಗಳಿಗೂ ಕೂಡ ಟ್ರೈನಿಂಗು ಕೊಡೋದಿದೆಯಲ್ಲ, ಅದು ಬಿಗ್ ಟಾಸ್ಕ್. ಯಾವ ರೀತಿಯಾಗಿ ಹದ್ದುಗಳನ್ನ ಪಳಗಿಸಬೇಕು ಅನ್ನೋದು ಸೇನೆಗೆ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಸಣ್ಣ ಪುಟ್ಟ ಮರಿ ಇದ್ದಾಗಲೇ ಹದ್ದುಗಳನ್ನ ಬಳಕೆ ಮಾಡಿಕೊಂಡು ಅವಕ್ಕೆ ಟ್ರೈನಿಂಗ್ ಕೊಟ್ಟು ಡ್ರೋನ್ಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಈಗಾಗಲೇ ಕ್ಯಾಮ್ರಾವನ್ನ ಅಳವಡಿಕೆ ಮಾಡಲಾಗಿರುತ್ತಲ್ಲ, ಅದನ್ನ ಗುರುತಿಸಿ ಯಾವ ರೀತಿಯಾಗಿ ಸೇನೆ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಇದು ಭಾರತದಲ್ಲಿ ಮಾತ್ರವಲ್ಲ, ಹಲವು ದೇಶಗಳಲ್ಲಿಯೂ ಕೂಡ ಡ್ರೋನ್ ಅನ್ನ ಧ್ವಂಸಗೊಳಿಸೋದಕ್ಕೆ ಅಂತ ಹೇಳಿ ಈ ಹದ್ದುಗಳನ್ನ ಬಳಕೆ ಮಾಡ್ಕೊಳ್ಳಾಗತ್ತೆ. ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಪದ್ಧತಿ ಇದೆ. ಅವುಗಳಿಗೆ ವಿಶೇಷ ತರಬೇತಿಯನ್ನ ಕೂಡ ನೀಡಲಾಗತ್ತೆ. ಮತ್ತೆ ಡಚ್ ಪೊಲೀಸರು ಅಂದ್ರೆ 2016ರಿಂದ ಡ್ರೋನ್ಗಳನ್ನ ಹೊಡೆದು ಉರುಳಿಸೋದಕ್ಕೆ ಹದ್ದುಗಳ ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿಂದಲೇ ಇದು ಆರಂಭ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಹಾರುವಂತಹ ಯಂತ್ರವಾಗಿರುವಂತಹ ಡ್ರೋನ್ ಅನ್ನ ಬೇಟೆ ಅಂತ ಹೇಳಿ ಗುರ್ತಿಸುತ್ತೆ ಹದ್ದು, ಅಂದ್ರೆ ನಮ್ಮ ಅರ್ಜುನ ಗುರ್ತಿಸುತ್ತೆ. ಸೊ ಹಾಗಾಗಿ ಈಗೇನೆಲ್ಲ ದಾಳಿ ಆಯ್ತಲ್ಲ, ಪಾಕಿಸ್ತಾನ ಡ್ರೋನ್ಗಳನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿಯೊಂದು ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿ ಆಯ್ತಲ್ಲ, ಅದಕ್ಕೆ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದೆ ಅರ್ಜುನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಮೊದಲಿಗೆ ಹದ್ದುಗಳಿಗೆ ತರಬೇತಿಯನ್ನ ಕೊಡ್ಲಾಗುತ್ತೆ. ಅದು ತನ್ನ ಬೇಟೆ ಅಂತ ಹೇಳಿ ಹದ್ದುಗಳಿಗೆ ಮೊದಲು ಮನವರಿಕೆಯನ್ನ ಕೂಡ ಮಾಡಲಾಗುತ್ತೆ. ಸೊ ಅದೇ ಮಾದರಿಯಲ್ಲಿ ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ಮತ್ತೆ ಅಲ್ಲಿ ಹಾರಾಡ್ತಾ ಇರೋದು ತನ್ನ ಬೇಟೆ ಅಂತ ಹೇಳಿ ಗುರುತಿಸುವಂತಹ ಹದ್ದುಗಳು ಅವುಗಳ ಬೇಟೆಗೆ ಸನ್ನದ್ಧವಾಗಿ ಅವುಗಳನ್ನ ಸುಲಭದಲ್ಲಿ ಹೊಡೆದು ಉರುಳಿಸುತ್ತವೆ. ಅಂತಂದ್ರೆ ಡ್ರೋನ್ಗಳು ಬರುವಂತಹ ಸಂದರ್ಭದಲ್ಲಿ ಅವಕ್ಕೆ ವೆರಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ಅದು ನನ್ನ ಬೇಟೆ, ಅದನ್ನ ಹೊಡೆದು ಉರುಳಿಸಬೇಕು ಅನ್ನೋದನ್ನ ತರಬೇತಿಯನ್ನ ಕೂಡ ಕೊಟ್ಟಿರ್ಲಾಗತ್ತೆ. ಅರ್ಜುನನಿಗೆ ತರಬೇತಿಯನ್ನ ಕೊಟ್ಟು ಈ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸಿ ಅವು ನೆಲಕ್ಕೆ ಬಿದ್ದ ನಂತರ ಶ್ವಾನಗಳು ಅವನ್ನ ಗುರುತಿಸ್ತವೆ. ಅದಾದ ನಂತರ ನಮ್ಮ ಸೇನೆ ಅದನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗುತ್ತೆ, ತೋರಿಸುತ್ತೆ ಶ್ವಾನ. ಸೊ ಈ ರೀತಿಯಾಗಿ ಇಲ್ಲಿ ಡ್ರೋನ್ಗಳು ಬಿದ್ದಿದ್ದಾವೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ನಾವು ಈ ಬಾರಿ ಯಾವುದೇ ಡ್ರೋನ್ಗಳು ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಅದನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗಿದ್ದೇವೆ. ಸೊ ಕೆಲವು ದೇಶಗಳಲ್ಲೂ ಕೂಡ ಹದ್ದುಗಳ ಬಳಕೆಯನ್ನ ಮಾಡ್ಕೊಳ್ಳಾಗತ್ತೆ. ಶತ್ರುಗಳ ಡ್ರೋನ್ ಅನ್ನ ಹೊಡೆದು ಉರುಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿವೆ. ಅದೊಂದು ಕುತೂಹಲ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿಯವರೆಗೂ ಕೂಡ ಯಾವುದೇ ಹದ್ದುಗಳು ಗಾಯಗೊಂಡಿಲ್ಲ ಅನ್ನೋದು ಮಹತ್ವದ ವಿಚಾರ. ನೋಡಿ, ಯಾವುದೇ ಪಕ್ಷಿಗಳನ್ನ ಬಳಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವಕ್ಕೆ ಹಾನಿಯಾಗೋದು ಅಥವಾ ಹದ್ದುಗಳನ್ನ ಹೊಡೆದು ಉರುಳಿಸೋದು, ಈ ರೀತಿಯಾದಂತಹ ಘಟನೆಗಳನ್ನ ನಾವು ನೋಡಿರಬಹುದೇನೋ ಅಥವಾ ಕೇಳಿರಬಹುದೇನೋ. ಬಟ್ ಆದ್ರೆ ಸೇನೆಗೆ ಬಳಕೆ ಮಾಡಿಕೊಂಡಿರುವಂತಹ ಯಾವುದೇ ಹದ್ದುಗಳನ್ನ ಕೂಡ ಯಾರಿಂದಲೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಕೂಡ ಬಹಳ ವಿಶೇಷವಾದಂತಹ ವಿಚಾರ ಇದು. ಸೊ 2020ರಿಂದ ಗಮನಾರ್ಹ ವಿಚಾರ ಇದು. ಸಂಖ್ಯೆಯ ಅಂದ್ರೆ ಹದ್ದುಗಳ ಸಂಖ್ಯೆಯ ಪಕ್ಷಿಗಳು ಕೂಡ ಗಣನೀಯವಾಗಿ ಏರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಾಚರಣೆಗಾಗಿ ತರಬೇತಿಯಲ್ಲಿ ಕೂಡ ಭಾಗವಹಿಸ್ತಿವೆ. ಹದ್ದುಗಳ ತಲೆಗಳಿಗೆ ವಿಡಿಯೋ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಲಾಗತ್ತೆ. ಸೊ ಇದರಿಂದಾಗಿ
ಅದು ಹೇಗೆ ಡ್ರೋನ್ಗಳ ಮೇಲೆ ದಾಳಿ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಳ್ಬಹುದಾಗಿದೆ. ಸೊ ಯಾವಾಗ ಅಲ್ಲಿ ಒಂದು ಕಡೆ ಸಿಸ್ಟಮ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿರುತ್ತೆ, ಸೊ ಎಲ್ಲವೂ ಕೂಡ ಸಿಸ್ಟಮ್ ಮೂಲಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರುತ್ತೆ. ಹೌದು, ಹದ್ದಿಗೆ ಕ್ಯಾಮ್ರಾವನ್ನ ಅಳವಡಿಕೆ ಮಾಡಿಬಿಟ್ರೆ ಸಾಕಾ, ಅದಕ್ಕೆ ತರಬೇತಿ ಬೇಕಾಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಮಾಡಬಹುದು. ಬಟ್ ಆದ್ರೆ ತರಬೇತಿಯನ್ನ ಕೊಟ್ಟಾದ ನಂತರವೇ ಒಂದು ಕ್ಯಾಮ್ರಾವನ್ನ, ಅದು ಎಷ್ಟು ಸಣ್ಣದಾಗಿ ಇರುತ್ತೆ ಅಂತಂದ್ರೆ ಆ ಕ್ಯಾಮ್ರಾ ನೋಡೋರ್ಗೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಸಣ್ಣದಾಗಿರುತ್ತೆ. ಆ ಒಂದು ಕ್ಯಾಮ್ರಾವನ್ನ ಅಳವಡಿಕೆ ಮಾಡಿಕೊಂಡು ಡ್ರೋನ್ಗಳ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಅವು ತಿಳ್ಕೊಳ್ಳುತ್ತೆ. ಸೊ ಅದು ಒಂದ್ ಕಡೆ ಸೇನೆ ಕೂಡ ಅದನ್ನ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ, ಮತ್ತೆ ಮಾನಿಟೈಸ್ ಮಾಡ್ತಾ ಇರುತ್ತೆ ಯಾವ ರೀತಿಯಾಗಿ ಯಾವ ಕಡೆಯಿಂದ ಡ್ರೋನ್ ಬರ್ತಾ ಇದೆ, ಮತ್ತೆ ಹದ್ದುಗಳು ಹಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವುಗಳಿಗೆ ತರಬೇತಿ ಆಗಿರುತ್ತಲ್ಲ, ಮತ್ತೆ ಇಂಥದ್ದೇ ಡ್ರೋನ್ಗಳು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಕ್ಷಿಗಳ ಕಾಲುಗಳಿಗೂ ಕೂಡ ಬಲೆಯನ್ನ ಕೂಡ ಕಟ್ಟಲಾಗುತ್ತೆ. ಮತ್ತೆ ಅದು ಡ್ರೋನ್ ಬಳಿಗೆ ಹೋದಾಗ ಡ್ರೋನ್ನ ರೆಕ್ಕೆಗಳನ್ನ ಹಿಡಿಯುತ್ತೆ ಮತ್ತು ಅದನ್ನ ಬೇರೆ ಸ್ಥಳಕ್ಕೆ ಒಯ್ಯುವಲ್ಲಿ ಯಶಸ್ವಿ ಆಗತ್ತೆ. ಸಣ್ಣ ಕ್ಯಾಮ್ರಾವನ್ನ ಲ್ಯಾಪ್ಟಾಪ್ಗೆ ಜೋಡಿಸಲಾಗಿರುತ್ತೆ ಮತ್ತು ಕಣ್ಗಾವಲು ಉದ್ದೇಶಗಳಿಗಾಗಿಯೇ ಕೂಡ ಇದನ್ನ ಬಳಕೆ ಮಾಡಲಾಗ್ತಾ ಇದೆ. ಮತ್ತೆ ಇದನ್ನ ಕೆಲ ವರ್ಷಗಳಿಂದಲೂ ಕೂಡ ಭಾರತದ ಸೇನೆಯಲ್ಲೂ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಉತ್ತರಾಖಂಡದ ಔಲಿಯಲ್ಲೂ ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಜಂಟಿ ಮಿಲಿಟರಿ ಎಕ್ಸಸೈಸ್ ಸಮಯದಲ್ಲೂ ಕೂಡ ಭಾರತೀಯ ಸೇನೆಯು ಹದ್ದುಗಳನ್ನ ಕೂಡ ಬಳಕೆ ಕೂಡ ಮಾಡಿಕೊಂಡಿತ್ತು. ಡ್ರೋನ್ ನಾಶಪಡಿಸುವಲ್ಲಿ ಯಶಸ್ಸನ್ನ ಕೂಡ ಕಂಡಿದೆ. ಸೊ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಗಡಿಯಲ್ಲಿ ಪಾಕಿಸ್ತಾನದಿಂದ ಹಲವಾರು ದಾಳಿ ಆಗಿತ್ತು. ಅಂದ್ರೆ ಡ್ರೋನ್ಗಳು ಕೂಡ ಬಂದಿದ್ವು, ಬೆದರಿಕೆಗಳು ಕೂಡ ಇರುವಂತಹ ಸಮಯದಲ್ಲಿ ಈ ಒಂದು ಕ್ರಮವನ್ನ ಕೂಡ ಅನುಸರಿಸಲಾಗುತ್ತೆ, ಮತ್ತೆ ಈ ಒಂದು ಕ್ರಮವನ್ನ ಕೂಡ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಡ್ರೋನ್ಗಳು ಗಡಿಯ ಮೂಲಕ ಭಾರತದ ರಾಜ್ಯಗಳಿಗೆ ಮಾದಕ ದ್ರವ್ಯಗಳು ಮತ್ತು ಶಸ್ತ್ರಾಸ್ತ್ರಗಳನ್ನ ಕಳ್ಳ ಸಾಗಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಅವುಗಳನ್ನ ಹೊಡೆದು ಉರುಳಿಸುವಲ್ಲಿ ಹದ್ದುಗಳನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗತ್ತೆ. ಸೊ ಕಪ್ಪು ಹದ್ದುಗಳು ಮತ್ತು ಗಳಿಗೆ ಅಂತ ಹೇಳಿ ಒಂದಷ್ಟು ತರಬೇತಿಯನ್ನ ಕೂಡ ಕೊಡಲಾಗತ್ತೆ. ಮತ್ತೆ ಈ ಒಂದು ಪ್ರಯತ್ನಗಳು ತರಬೇತಿ ಹಂತದಲ್ಲಿ ಯಶಸ್ವಿಯನ್ನ ಕೂಡ ಕಂಡಿವೆ ಅನ್ನೋದು ಗಮನಾರ್ಹ ವಿಚಾರ. ನಿಜಕ್ಕೂ ಈ ರೀತಿಯಾದಂತಹ ಹದ್ದುಗಳನ್ನ ನಾವು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಸೇನೆ ಕಾರ್ಯಾಚರಣೆ ಮಾಡುತ್ತಾ ಅನ್ನುವಂತಹ ಒಂದಷ್ಟು ಕುತೂಹಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹದ್ದುಗಳ ಬಳಕೆ ಆಗಿರುವಂತಹ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಯಾವ ರೀತಿಯಾಗಿ ಸೇನೆ ಹದ್ದುಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ, ಯಾವ ಸಮಯದಿಂದ ಹದ್ದುಗಳ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ, ಹದ್ದುಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತೆ, ಸೇನೆಗೆ ಇದರಿಂದ ಏನೆಲ್ಲ ಉಪಯುಕ್ತ ಆಗತ್ತೆ, ಸೇನೆಗೆ ನಿಜಕ್ಕೂ ಇದು ಹದ್ದನ್ನ ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಅದಕ್ಕೆ ನಾನು ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ದೇನೆ.